ಅದು ಏರೇ ಕಂಪ್ಲೇಂಟ್ ಕೊಡಕ್ಕೆ ಬರಲಿ, ಹೆಣ್ಮಗಳು ಬರಲಿ ಗಂಡಸರೇ ಬರಲಿ, ಅದು ನಿಜ ಸುಳ್ಳು ಅನ್ನೋದು ತನಿಖಾಧಿಕಾರಿಗೆ ಖಂಡಿತ ಗೊತ್ತಾಗ್ತದೆ. ನಾವು 99% ನಾವು ನಿಜ ಇದ್ರೇ FIR ಮಾಡ್ತೇವೆ. ಸುಮ್ಮನೆ ಆಕಿನ ಒತ್ತಾಯಕ್ಕೆ ಮಾಡಕ್ಕೆ ಹೋಗೋದಿಲ್ಲ. ನಾವು ನಮ್ಮ ಮೇಲೆ ಹೇಳ್ತೇವೆ. ಈಗ ಇನ್ಸ್ಪೆಕ್ಟರ್ ಇದ್ರೆ ACP ಹೇಳ್ತಾನೆ, DCP ಹೇಳ್ತಾನೆ, ಕಮಿಷನರ್ ಸರ್ ಇದು ಫಾಲ್ಸ್ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ, ಈ ಥರ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ. ಕೊನೆಗೆ ಅನಿವಾರ್ಯ ಹಾಳಾಗೋಲಿ, ಅದು ಅವಳು ಯಾರ ಕಡೆಯಿಂದ ಫೋನ್ ಮಾಡಿಸ್ತಾಳೆ, VIP ಕಡೆಯಿಂದ ಇವ್ರ ಕಡೆಯಿಂದ, ಅವಾಗ FIR ಮಾಡೋಕ್ಕೆ ಶುರು ಮಾಡ್ತೀವಿ. ಈ ಕೆಲವೊಮ್ಮೆ ಹಿಂಗೆ ಆಗ್ತವೆ, ಒತ್ತಡದಿಂದ ಕೆಲವೊಮ್ಮೆ FIR ಆಗ್ತವೆ. ಸೊ ಲೀಗಲಿ ಬ್ಲ್ಯಾಕ್ ಮೇಲ್ ಮಾಡೋದು ಆಗ್ತವೆ. ಬಟ್ ಹೆಚ್ಚಿಗೆ ಬ್ಲ್ಯಾಕ್ ಮೇಲ್ ಇರುವುದಿಲ್ಲ, ಬಹಳಷ್ಟು ಜುನೈನು ಇರ್ತವೆ. ಅಂತ ಜನರು ಐಡೆಂಟಿಫೈ ಮಾಡೋದೇ ಕಷ್ಟ ಮೇಡಮ್. ನಾವು ವಿಚಾರಣೆ ಮಾಡಿದಾಗ ಎರಡೂ ಕಡೆ ವಿಚಾರ ಮಾಡ್ತೀವಲ್ಲ, ಖಂಡಿತ ಅರ್ಥ ಆಯ್ತು. ಈಗ ನಿಮ್ಮ ಒಂದು ಒಳ್ಳೆ ಪ್ರಶ್ನೆಗೆ ಉತ್ತರ ಏನು ಹೇಳಬೇಕು ಅಂದರೆ, ನೀವು ಹೇಳಿದಲ್ಲ ಜೆನ್ಯೂನ್ ಅಂತ ಹೆಂಗೆ ಕಡೆ ಇಡಬೇಕು ಅಂತ. ಪ್ರಕರಣಗಳಲ್ಲಿ ಎಲ್ಲ ಕೇಸ್ಗಳಲ್ಲೂ ಕೂಡ ಬೇರೆ ಬೇರೆ ಕಥೆಗಳು ಇರ್ತವೆ. ಹೌದು. ಅದೇ ಕನ್ಕ್ಲೂಷನ್ ಬಂದಾಗ, ಒಂದು ಜಡ್ಜ್ಮೆಂಟ್ ಬಂದಾಗ ಇದೆಲ್ಲ ಒಂದೇ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ನಾವೇನು ಮಾಡಬೇಕು, ಯಾವುದೇ ಒಂದು ಪ್ರಕರಣ ಬಂದಾಗ ವಿಶ್ಲೇಷಣೆ, ಅದು ಪೊಲೀಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರು ಕಳಿಸುವಂಥ 3 ತಿಂಗಳು ಇನ್ವೆಸ್ಟಿಗೇಷನ್ ಮಾಡೋದನ್ನೇ ನಾವು ಟ್ರಯಲ್ ಮಾಡೋವಂಥದ್ದು. ಆ 3 ತಿಂಗಳಲ್ಲಿ ಅವ್ರು ಏನು ತನಿಖೆ ಮಾಡ್ತಾರೆ, ಯಾರು ತಪ್ಪು ಯಾರು ಸರಿ ಅನ್ನೋವಂಥದ್ದನ್ನೇ ಇಂಪಾರ್ಟೆಂಟು. ನಾನು ಯಾವಾಗಲೂ ಯಾಕೆ ನಾನು ಆ ವಂಚನೆ ಬಗ್ಗೆ ಹೇಳ್ತಾ ಇದ್ದೀನಿ, 420 ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಡೀತಿರುವಂಥದ್ದು ತಮಗೆ ಗೊತ್ತಿರೋ ಹಾಗೆ ತಾವು ಇವಾಗ ಸೋಷಿಯಲ್ ಮೀಡಿಯಾ ಬಗ್ಗೆನೇ ಮಾತಾಡ್ತಿದ್ರಿ. ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲೂ ಕೂಡ ಮದುವೆ ಆ್ಯಪ್ಗಳು ಜಾಸ್ತಿ ಇದ್ದಾವೆ. ಹೌದು. ಅಂದರೆ ಡೇಟಿಂಗ್ ಮಾಡಿ ಮದುವೆ ಆಗುವಂಥದ್ದು, ನೀವು ಭಾರತ್ ಮ್ಯಾಟ್ರಿಮನಿ ಅಂತ ಯಾವುದೋ ಮ್ಯಾಟ್ರಿಮನೀಸ್ಗಳು, ಕ್ಯಾಸ್ಟ್ ಮ್ಯಾಟ್ರಿಮನಿ, ರಿಲಿಜಿಯಸ್ ಮ್ಯಾಟ್ರಿಮನೀಸ್ಗಳೆಲ್ಲ ಇದ್ದಾವೆ. ಸೊ ಎಷ್ಟೋ ಜನ ಹೆಣ್ಣುಮಕ್ಕಳು ಅಂದರೆ ವೆನ್ ದೇ ಆರ್ ಈಗಿನ ಕಾಲದಲ್ಲಿ ನಡೀತಿರೋವಂಥದ್ದು ಸಿನಾರಿಯೋ, ತನ್ನ ಭವಿಷ್ಯನ ರೂಪಿಸ್ಕೊಂಡು ತಂದೆ ತಾಯಿನ ಒಂದು ರೀತಿ ಸೆಟ್ಲ್ ಮಾಡಿ ಮತ್ತೆ ಆಕೆ ಮದುವೆ ಆಗೋದು ಲೇಟ್ ಆಗುತ್ತೆ, ಆಕೆ ಹುಡ್ಕೊತಾಳೆ ಯಾರೋ ಒಬ್ಬರನ್ನ, ಅಂದರೆ ಒಂದೇ ಜಾತಿಯಲ್ಲ ಯಾರಾದರೂ ಪರವಾಗಿಲ್ಲ ನನ್ನ ಮೆಂಟಾಲಿಟಿಯಲ್ಲಿ ಇರುವಂಥದ್ದು. ಆಕೆ ಆ ಹುಡುಕೋಕ್ಕೋಸ್ಕರ ಅಪ್ಲಿಕೇಶನ್ ಯೂಸ್ ಮಾಡ್ತಾಳೆ. ಆಕೆಯ ಒಂದು ನಿರ್ದಿಷ್ಟವಾಗಿರುವಂಥದ್ದು ಮದುವೆ ಅನ್ನೋದು ಇರ್ತದೆ. ಸೊ ಇಂಥ ಅಪ್ಲಿಕೇಶನ್ಗಳು ಬರೋವಂಥ ಗಂಡಸೆ ಆಗಿರ್ಬೋದು ಹೆಂಗಸೆ ಆಗಿರ್ಬೋದು, ಅದನ್ನು ಮದುವೆ ಅಂತ ಬಂದರೂ ಕೂಡ ಡೇಟಿಂಗ್ ಆ್ಯಪಲ್ಲಿ ಬಂದ ತಕ್ಷಣ ಆಕೆ ಸೆಕ್ಸ್ಗೆ ಬಂದಾಳೆ, ಅವಳು ಒಳ್ಳೆ ಬಟ್ಟೆ ಹಾಕಿದ್ರೆ ಅವಳು ಸೆಕ್ಸ್ಗೆ ಇದ್ದಾಳೆ, ಅವಳು ಶಿ ವಿಲ್ ಈಸಿಲಿ ಗಾಟ್, ಈ ರೀತಿಯಾಗಿ ಮನೋಭಾವಗಳು ಬರ್ದಿರ್ತಾವಲ್ಲ, ಆ ರೀತಿಯಾಗಿ ಬಂದಿರೋರಿಗೆ ಇಂಥ ಜಡ್ಜ್ಮೆಂಟ್ಸ್ಗಳು ಈಸಿಯಾಗಿ ಆಚೆ ಹೋಗೋದು ಬಿಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಟ್ರಯಲ್ ಅಂಡ್ ಎರರ್. ಒಂದು ಅಂದರೆ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಬೇಕಾಗಿರೋದು. ಯಾವುದಾದ್ರಲ್ಲೂ ಟ್ವಿಟರಲ್ಲಿ ಒಂದು ಸಲ ಅಥವಾ ಅವ್ರ ಚಾಟಿಂಗಲ್ಲಿ ಮದುವೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅಟ್ಲೀಸ್ಟ್ ನೀವು ಡಿವೋರ್ಸ್ ಇದನ್ನ ಬಿಟ್ಬಿಡೋಣ, ರೇಪ್ನ ಬಿಟ್ಬಿಡೋಣ, ಕನ್ಸೆಂಟ್ ಕೊಟ್ಬಿಟ್ಟಿದ್ದಾರೆ ಆಕೆ. ಬಟ್ ಆ ಮದುವೆ ಅಂತ ಬಂದಾಗ ನೀವು 420 ಅಟ್ರಾಕ್ಟ್ ಮಾಡಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಏನು ಲಿವ್ ಇನ್ ಟುಗೆದರ್ ಇದೆ ಒಂದು ದೃಷ್ಟಿಯಿಂದ ಒಳ್ಳೇದು ಮೇಡಮ್ ಇದು. ಬಟ್ ನಾಟ್ ಲಾಂಗ್ ಟೈಮ್, ಶಾರ್ಟ್ ಟೈಮ್, ಎಟ್ಲ 15 ಸಾಲಿ, 1 ತಿಂಗಳಲ್ಲಿ, 3 ತಿಂಗಳಲ್ಲಿ. ಯಾಕಂದ್ರೆ ಅವನ ಆಟಿಟ್ಯೂಡು, ಇವಳು ಆಟಿಟ್ಯೂಡ್ ಹೇಗಿದೆ, ಒಂದು ಹೊಂದಾಣಿಕೆ ಆಗ್ತದಿಲ್ಲೋ, ಅವ್ನ ಥಿಂಕಿಂಗ್ ಬೇರೆ ಇರ್ತದೆ, ಇವ್ರ ಥಿಂಕಿಂಗ್ ಬೇರೆ ಇರ್ತದೆ, ಇವ್ರ ಡಿಮಾಂಡ್ ಬೇರೆ ಇರ್ತದೆ. ತಂದೆ ತಾಯಿ ಎಲ್ಲೋ ಇರ್ತಾರೆ, ಒಬ್ಬ ತಂದೆ ಇರೋದಿಲ್ಲ, ತಾಯಿ ಒಬ್ಬಳೇ ಇರ್ತಾಳೆ, ನಾ ತಾಯಿಗೆ ಮದುವೆ ಆದ್ಕೊಳ್ಳಿ ನಾ ಕರ್ಕೊಂಡು ಸಾಕಬೇಕು ಅಂತ ಅವಳದು ಇದು ಇಂಟ್ರೆಸ್ಟ್ ಇರ್ತದೆ. ಇಲ್ಲಿ ಗಂಡನ ಮನೆಯವರು ಇವರು ಒಪ್ಪೋದಲ್ಲ, ನಮ್ಮ ತಂದೆ ತಾಯಿ ಒಪ್ಪೋದಲ್ಲ, ನಾವು ಸಾಕಲಿಕ್ಕೆ ನೀವು ಕಲಿಸುವ ಮಗನೇ ಸಾಲಿ ನಿನಗೆ ಅಂತ ಅವ್ರು ಗಲಾಟೆ ಮಾಡ್ತಿರ್ತಾರೆ. ಸೊ ಇವೆಂಥ ಅನೇಕ ಕಾರಣಗಳಿಂದ ಇದು ಆಗ್ತವೆ. ಬಟ್ ಅದೆಲ್ಲ ಆಗಬೇಕಾದ್ರೆ ಲಿವ್ ಇನ್ ಟುಗೆದರು ಅದು ಒಂದು ದೃಷ್ಟಿಯಿಂದ ಒಳ್ಳೆಯದೇ. ಅವನ ಆಟಿಟ್ಯೂಡು, ಅವನ ಸಮಸ್ಯೆಗಳು ತಿಳ್ಕೊಳ್ಳಿಕ್ಕೆ ಒಂದು ದೃಷ್ಟಿಯಿಂದ ಒಳ್ಳೆಯದು. ಬರೀ ಎಲ್ಲ ಲಿವ್ ಇನ್ ಟುಗೆದರು ಸೆಕ್ಸ್ ಮಾಡ್ತಾರಂತಿಲ್ಲ. ಒಂದು 50% ಆಗ್ಬೋದು, 50% ಚೆನ್ನಾಗೇ ಇರ್ತಾರೆ. ಈಗಿನ ಹುಡುಗಿಯರು ಭಾಳ ಜವಾಬ್ದಾರಿ ಇರ್ತದೆ ಮೇಡಮ್. ನಾವು ಹಂಗೆ ಕಚಡ ಹುಡುಗಿಯರು ಇರೋದಿಲ್ಲ. ಅವ್ರು ಭಾಳ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅವರಿಗೆ. ಯಾರೂ ಸರೆಂಡರ್ ಆಗೋದಿಲ್ಲ ಸಡನ್ನಾಗಿ. ಕೊನೆಗೆ ಇವನ್ ಮದುವೆ ಆದ್ಮೇಲೆ ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡಂತ ಹೇಳ್ತಾರೆ. ಅಲ್ಲಿ ಮದುವೆ ಸ್ಟೋರಿ ನೋಡಿದಾಗ ಏನ್ ಅನ್ಸುತ್ತೆ, ಎಷ್ಟು ವಾಸಿ ಲಿವಿಂಗ್ ರಿಲೇಶನ್ಶಿಪ್ ಅಥವಾ ಡಿವೋರ್ಸ್ ಅನ್ನೋದು ಎಷ್ಟು ವಾಸಿ ಆಗ್ತದೆ. ಜೀವ ತೆಗಿಯೋದಕ್ಕಿಂತ ಇದು ಒಳ್ಳೇದನೇ, ಒಂದ್ ದೃಷ್ಟಿಯಿಂದ ಒಳ್ಳೇದನೇ. ಬಟ್ ಈ ತರ ಮಿಸ್ಯೂಸ್ ಆಗಬಾರ್ದಂತ ಅದು ಒಂದು ಕಾನೂನು, ಒಂದು ಪ್ರೀ ನ್ಯಾಪ್ಚರ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅದನ್ನೆಲ್ಲ ಎಲ್ಲ ಫ್ಯಾಕ್ಟರ್ಸು ಇದಾಗ್ಬಿಟ್ಟು ವಿ ಹ್ಯಾವ್ ಟು ಗೋ ಟು ದ ಸಬ್ ರಿಜಿಸ್ಟರ್ ಆಫೀಸ್ ಅಂಡ್ ಗೆಟ್ ಇಟ್ ರಿಜಿಸ್ಟರ್ಡ್. ಲಿವಿಂಗ್ ರಿಲೇಶನ್ಶಿಪ್ ಅದು ಫಾರಿನ್ ಕಂಟ್ರೀಸ್ ಹಿಂಗೆ ಮಾಡುತ್ತೆ. ಇದು ನಮ್ಮಲ್ಲಿಲ್ಲ, ಬರಬೇಕು ಅಂತ ಇದ್ದೀನಿ ಮುಂದಕ್ಕೆ. ಇದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ಕಾಂಟ್ರಾಕ್ಟ್ ಅದನ್ನ ಅಲ್ಲ ಇರುತ್ತೆ. ರಿಜಿಸ್ಟರ್ ಮ್ಯಾರೇಜ್, ಇದು ರಿಜಿಸ್ಟರ್ ಕಾಂಟ್ರಾಕ್ಟ್. ಅಷ್ಟು ಕಾಂಟ್ರಾಕ್ಟ್ ಮ್ಯಾರೇಜ್. ಇವಾಗ ಇಫ್ ಯು ಅಕ್ಸೆಪ್ಟಿಂಗ್ ಲಿವ್ ಇನ್ ರಿಲೇಶನ್ಶಿಪ್ ವಿ ಹ್ಯಾವ್ ಟು ಗೋ ಥ್ರೂ ಪ್ರಾಪರ್ ಪ್ರೊಸೀಜರ್ ಆಲ್ಸೋ. ಇದನ್ನೇ ಕೇಳಬೇಕು ಅನ್ಕೊಂಡಿದ್ದೆ, ಪೇರೆಂಟ್ಸ್ ಕನ್ಸೆಂಟ್ ತಗೊಳ್ದೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರಲ್ವಾ? ಇಲ್ಲ 90% ಪೇರೆಂಟ್ಸ್ ಮೇಜರ್ ಆದ್ರೂ ಪ್ರಶ್ನೆನೇ ಬರಲ್ಲ ಮೇಡಮ್. ಕನ್ಸೆಂಟ್ ಆರ್ ವಿತೌಟ್ ಕನ್ಸೆಂಟ್ ದೇ ಆರ್ ಹ್ಯಾವಿಂಗ್ ಇಂಡಿಪೆಂಡೆಂಟ್ ಇದು ಅಡಲ್ಟ್ ಆದ್ರೆ. ಓಕೆ, ಒಂದು ಬ್ರೇಕ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ ನಾನು ವಾಪಸ್.